ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದೀಶ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಸೂಪರಾಗಿರ್ತಕ್ಕಂಥ ಒಂದು ಸ್ನ್ಯಾಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಗರಿಯಾಗಿರ್ತಕ್ಕಂಥ ಕುರುಮ್ ಅನ್ನೋ ಸ್ನ್ಯಾಕ್ಗಳಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ಕೂಲ್ಗಳಿಗೆ ಸ್ನ್ಯಾಕ್ ಬಾಕ್ಸಿಗೆ ಕಳಿಸೋದಕ್ಕೆ ಮತ್ತು ಸಂಜೆ ಟೈಮು ಕಾಫಿ ಟೀ ಜೊತೆ ಕೊಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭವಾಗಿರುತ್ತೆ. ಬರೀ ಒಂದೇ ಒಂದು ಕಪ್ಪು ಅಕ್ಕಿ ಇಟ್ಟಿದ್ರೆ ಸಾಕು, ಬೇರೆ ಏನು ಬೇಡ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ನೋಡಿ ಈ ಥರದ್ದು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನ ತೊಗೊಂಡಿರೋ ಕಪ್ ಅಳತೆಯಲ್ಲೇ 1 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪು, 1 ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನು ಕಪ್ಪು ಎಳ್ಳು ಇದಿಷ್ಟು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಕುದಿಯೋದಕ್ಕೆ ಶುರುವಾದ ಮೇಲೆ ನಾನಿಲ್ಲಿ ತಗೊಂಡಿರ್ತಕ್ಕಂಥ ಹಿಟ್ಟನ್ನ ಸೇರಿಸ್ಕೊಂಡು ಹಾಗೇ ತಿರುಗಿಸ್ಕೊಳ್ತಾ ಇದ್ದೀನಿ. ಒಂದು ಕೈನಲ್ಲಿ ತಿರುಗಿಸ್ಕೊಂಡು ಇನ್ನೊಂದು ಕೈನಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳೇನೂ ಆಗೋದಿಲ್ಲ. ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಹಾಗೆ ಬಿಡ್ತೀನಿ ನಾನು. ಒಂದು 5 ಮಿನಿಟ್ಸ್ ಆಗಿದ ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡ್ತೀನಿ. ಮತ್ತು ಇದು ಒಂದು 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ, ಸ್ವಲ್ಪ ಬಿಸಿ ಇರುತ್ತೆ. ಆ ಟೈಮ್ನಲ್ಲಿ ನಾನು ಇದನ್ನು ಚೆನ್ನಾಗಿ ಈ ಥರ ನಾದ್ಕೊತಾ ಇದ್ದೀನಿ ಕೈನಲ್ಲಿ. ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು, ಈ ಥರ ನಾದ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ಕೈಗೆ ಬಿಸಿ ಅನ್ನೋ ಥರ ಇರಬೇಕು. ಆ ಟೈಮ್ನಲ್ಲಿ ಈ ಥರ ನಾವು ಚಪಾತಿ ಹಿಟ್ಟನ್ನೆಲ್ಲ ನಾದ್ಕೊಳ್ತೀವಲ್ಲ ಆ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ ಈ ಥರ. ಇವಾಗ ನಾನು ಇದಕ್ಕೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೇಲಷ್ಟೇ ಈ ಥರ ಹಚ್ಕೊಂಡು ಸ್ವಲ್ಪ ಈ ಥರ ಶೇಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಮುದ್ದೆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಗಟ್ಟಿಯಾಗಿರಬೇಕು, ತುಂಬ ತೆಳುವಾಗಬಾರ್ದು, ತುಂಬ ಗಟ್ಟಿಯಾಗಬಾರ್ದು. 1 ಕಪ್ ನೀರು ಅಳತೆಗೆ 1 ಕಪ್ ಹಿಟ್ಟನ್ನ ಬಳಸಬೇಕು. ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಸೈಜ್ನಲ್ಲಿ ಹಿಟ್ಟನ್ನ ತೊಗೊಂಡು ಈ ಥರ ಅಂಗೈನಲ್ಲಿ ಇಟ್ಕೊಂಡು ರೌಂಡಿಗೆ ಈ ಥರ ಬಾಲ್ ಥರ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ನೋಡಿ ಅಂಗೈಗಿಂತ ಸ್ವಲ್ಪ ಹಿಂದೆ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೋದು. ಹಾಗೆ ಕೈಗೊಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕೈಗೆ ಅಂಟ್ಕೊಳ್ಳೋದಿಲ್ಲ. ಅದೇ ಸೈಜ್ನಲ್ಲಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನಿಲ್ಲಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಚಿಕ್ಕದಾಗಿ ತೊಗೊಂಡು ಚಿಕ್ಕ ಸೈಜ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪ ಇರಬಾರ್ದು, ಈ ಥರ ತೆಳುವಾಗೇ ಇರಬೇಕು. ಸ್ವಲ್ಪ ದಪ್ಪ ಅನಿಸಿದ್ರೆ ಕೈನಲ್ಲಿ ಪ್ರೆಸ್ ಮಾಡ್ಕೊಂಡು ಈ ಥರ ತೆಳುವಾಗಿ ಇದೇ ಥರ ಮಾಡ್ಕೊಳ್ಳಿ. ತುಂಬ ದಪ್ಪ ಆದರೆ ಗರಿಯಾಗಿ ಬರೋದಿಲ್ಲ. ನೋಡಿ ಈ ಥರ. ನೋಡಿ ಇವಾಗೆಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು. ಈ ಥರ ಚಿಕ್ಕದಾಗಿ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಆಯಿಲ್ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಆಯಿಲ್ ಬಿಸಿ ಆದಮೇಲೆ ಆಯಿಲ್ ಚೆನ್ನಾಗಿ ಕಾಯ್ದಿರಬೇಕು. ಆ ಟೈಮ್ನಲ್ಲಿ ನಾನು ಒಂದೊಂದನ್ನೇ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಕಡಾಯಿ ಥರದ್ದು ಇಟ್ಕೊಂಡ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಕ್ವಿಕ್ಕಾಗಿ ಆಗುತ್ತೆ. ನೋಡಿ ನಾನಿಲ್ಲಿ ಒಂದು ಸಲಾಗೇನೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು 2 ಮಿನಿಟ್ಸು ಹಾಗೆ ಬಿಟ್ಬಿಡಬೇಕು. ಅದಾದ ನಂತರ ನಿಧಾನವಾಗಿ ಈ ಥರ ತಿರುಗಿಸ್ಕೊಳ್ತಾ ಹೋಗಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ತಿರುಗಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದೆಲ್ಲ ಆದಮೇಲೆ ನೋಡಿ ಈ ಥರ ನೊರೆ ಎಲ್ಲ ಕಡಿಮೆ ಆಗಿಬಿಡುತ್ತೆ ಫ್ರೈ ಆದಮೇಲೆ. ಆವಾಗ ನಾವು ತೆಕ್ಕೊಳ್ಬೇಕಾಗುತ್ತೆ. ಈ ಥರ ಆದರೆ ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಈ ಟೈಮ್ನಲ್ಲಿ ನಾನು ತೆಕ್ಕೊತಾ ಇದ್ದೀನಿ. ಇನ್ನು ತುಂಬ ಡಾರ್ಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ತುಂಬ ಗಟ್ಟಿಯಾಗಿಬಿಡುತ್ತೆ ಮತ್ತು ತುಂಬ ರೋಸ್ಟ್ ಆಗೋ ಥರ ಆಗಿಬಿಟ್ಟು ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ಇದಿಷ್ಟು ತೆಕ್ಕೊಂಡು ಉಳಿದಿರೋದನ್ನು ಸಹ ಹಾಕ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಳ್ತೀನಿ. ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ.
ಈ ಚಳಿಗಾಲದಲ್ಲಂತೂ ಸಂಜೆ ಟೈಮು ಕಾಫಿ ಟೀ ಕುಡಿಯುವಾಗ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಕೇಳ್ತಾರೆ. ಅಂಥ ಟೈಮ್ನಲ್ಲಿ ಈ ಥರ ಕ್ರಿಸ್ಪಿಯಾಗಿರೋ ಕರುಮ್ ಕುರುಮ್ ಅನ್ನೋ ತಿಂಡಿಗಳಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.